ಸರ್ಕಾರಿ ಕಚೇರಿಯನ್ನೇ ಬೆಡ್ರೂಮ್ ಮಾಡ್ಕೊಂಡಿದ್ದಾರಂತೆ ಇಲ್ಲೊಬ್ಬ ಅಧಿಕಾರಿ. ಅದು ಕೂಡ ಕಚೇರಿಯ ಒಳಗಡೆನೆ ಮಂಚ ಹಾಸಿಗೆ ಪತ್ತೆಯಾಗಿರುವಂತಹ ಘಟನೆ ಇದು. ಉತ್ತರ ಕನ್ನಡದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ಕಿಷ್ಕಿಂದೆ ಕಚೇರಿಯಲ್ಲಿ ಬೆಡ್ರೂಮು ಮಂಚ ಹಾಸಿಗೆ ಪತ್ತೆಯಾಗಿದೆ. ಯಾರಿಗೂ ಗೊತ್ತಾಗದಂತೆ ಬೆಡ್ರೂಮ್ ಅನ್ನು ಮಾಡಿಕೊಂಡಿದ್ರ ಅಧಿಕಾರಿ ಅನ್ನುವಂತಹ ಪ್ರಶ್ನೆ. ಡಿಸಿ ಆದೇಶದ ಮೇರೆಗೆ ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ಮಂಚವನ್ನು ನೋಡಿ ಎಸಿ ಅವರು ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ. ಉಪನಿರ್ದೇಶಕ ಜಯಂತ್ಗೆ ನೋಟಿಸನ್ನು ಕೊಟ್ಟು ಅವರಿಂದ ಮಾಹಿತಿಯನ್ನು ಕೇಳಿದ್ದಾರಂತೆ ಜಿಲ್ಲಾಧಿಕಾರಿಗಳು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಅದ್ಯಾವುದೋ ಮನೆ ಅಲ್ಲ, ಸರ್ಕಾರಿ ಕಚೇರಿಯ ಒಳಗಡೆ ಇದ್ದಂತಹ ಮಂಚ ಹಾಸಿಗೆ, ಅದರ ಜೊತೆಗೆ ಬೆಡ್ರೂಮ್ ರೀತಿಯಲ್ಲಿ ಅದನ್ನು ಅವರು ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೋಫಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಜಯಂತ್ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರು, ಅವ್ರ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕಿಷ್ಕಿಂದೆಯ ಕಚೇರಿಯಲ್ಲಿ ಈ ಮಂಚ ಹಾಸಿಗೆ ಎಲ್ಲವೂ ಕೂಡ ಸಿಕ್ಕಿರುವಂಥದ್ದು. ಒಂದು ಕ್ಷಣ ಎಸಿನೇ ದಂಗಾಗ್ಬಿಟ್ಟಿದ್ದಾರಂತ ಆಫೀಸ್ ಒಳಗಡೆ ಇವುಗಳನ್ನೆಲ್ಲ ನೋಡ್ಬಿಟ್ಟು. ಯಾಕೆ ಈ ರೀತಿ ಮಾಡ್ಕೊಂಡಿದ್ರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಮನೆಗೆ ಹೋಗ್ತಾ ಇರಲಿಲ್ವಾ, ಅಷ್ಟೊಂದು ಕೆಲಸದಲ್ಲಿ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನವೀನ್ ಸಾಗರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನವೀನ್ ಸಾಗರ್, ಸರ್ಕಾರಿ ಕಚೇರಿಯ ಒಳಗಡೆನೆ ಬೆಡ್ರೂಮು, ಮನೆಗೆ ಹೋಗದೆ ಇರೋಷ್ಟು ಕೆಲಸ ಮಾಡ್ತಾ ಇದ್ರ ಸಾಹೇಬ್ರು ಅಂತೇಳಿ? ಖಂಡಿತವಾಗಿಲ್ಲ, ಇದೇ ಆಶ್ಚರ್ಯ ಆಗ್ತಾ ಇರುವಂತದ್ದು. ಕಚೇರಿ ಅವರು ಏನು ಕೂರುವ ಏನು ಕೊಠಡಿ ಏನಿದೆ, ಆ ಕೊಠಡಿಯ ಹಿಂಭಾಗದಲ್ಲಿ ಒಂದು ಬೆಡ್ರೂಮ್ ಅನ್ನ ಮಾಡ್ಕೊಳ್ತಾರೆ. ಆ ಬೆಡ್ರೂಮ್ ಕಾಣಲೋದ ಹಾಗೆ ಆ ಕಚೇರಿಯ ಖಜಾನೆಯ ಒಂದು ಬ್ಯೂರೂನ ಕೂಡ ಅಲ್ಲಿ ಇಡ್ತಾರೆ, ಯಾವುದೇ ಕಾರಣ ಕಾಣಬಾರ್ದು ಅನ್ನೋ ರೀತಿಯಲ್ಲಿ. ಈಗ ಏನಾಗಿದೆ ಅಂತಂದ್ರೆ, ಇದು ಹೇಗೆ ಪತ್ತೆ ಆಯ್ತು ಅನ್ನೋದು ಬಹಳ ವಿಶೇಷ. ಯಾಕೆಂತಂದ್ರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವಂತಹ ಕಚೇರಿ ಇದು. ಈ ಕಚೇರಿಯನ್ನ ಡಿಸಿ ಆಫೀಸಿಗೆ ವರ್ಗಾವಣೆಯನ್ನ ಮಾಡ್ಲಿಕ್ಕೆ ಎಸಿ ಅವರ ಆದೇಶವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಪ್ರಕರಣ ಬಯಲಿಗೆ ಬರ್ತದೆ. ಇಷ್ಟೆಲ್ಲ ಏನ್ ಮಾಡ್ತಾ ಇದ್ರು ಅನ್ನೋದು ಕೂಡ ಒಂದು ಪ್ರಶ್ನೆ ಇರ್ತದೆ. ಯಾಕಾಗಿ ಒಂದು ಸರ್ಕಾರಿ ಕಚೇರಿಯಲ್ಲಿ ಒಂದು ಬೆಡ್ರೂಮ್ ಅನ್ನ ಮಾಡ್ಕೊಳ್ತಾರೆ ಅಂತಂದ್ರೆ ಯಾಕಾಗಿ ಮಾಡ್ಕೊಳ್ತಾರೆ ಅನ್ನೋಂತಹ ಪ್ರಶ್ನೆ ಇರ್ತದೆ. ಸಾಕಷ್ಟು ಅನುಮಾನಗಳ ಕಾರಣ ಆಗಿದೆ ಈ ಬೆಡ್ರೂಮ್ ಪ್ರಕರಣ. ಹಾಗಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 3 ದಿನದೊಳಗೆ ಉತ್ತರವನ್ನ ಕೋರಿ ಈಗ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಜಯಂತ್ ಅವರು ಸದ್ಯ ಈಗ ಬೆಂಗಳೂರಿನಲ್ಲಿದ್ದಾರೆ. 3 ದಿನ ಆದ್ರೂ ಕೂಡ ಅವರು ಪ್ರತಿಕ್ರಿಯೆಯನ್ನ ನೀಡಲಿಲ್ಲ. ಹಾಗಾಗಿ ಮುಂದಿನ ಕ್ರಮವನ್ನ ಕೈಗೊಳ್ಳಲಿಕ್ಕಾಗಿ ಈಗ ಜಿಲ್ಲಾಧಿಕಾರಿಗಳು ಆದೇಶವನ್ನ ಮಾಡುವ ಸಾಧ್ಯತೆಗಳಿದಾವೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ.